ಎಕ್ಸಾಮ್ ಪ್ರಿಪರೇಷನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮೈಸೂರಿನಿಂದ ರಾಧಾ ಅಂತ ಪೋಷಕರೊಬ್ಬರು ಕರೆ ಮಾಡಿದ್ದಾರೆ. ನಮಸ್ತೆ ರಾಧಾ ಅವರೇ. ರಾಧಾ ಅವರೇ, ಹಲೋ. ರಾಧಾ ಅವರೇ ಕೇಳಿಸ್ತಾ ಇದೆ, ಹೇಳಿ ನಿಮ್ಮ ಪ್ರಶ್ನೆ ಏನಿದೆ ಕೇಳಿಮ್ಮ. ಅದೇ ಮೇಡಮ್, ನನ್ ಮಗನು ಈ ಸರಿ ಸೆಕೆಂಡ್ PUC ಇದ್ದಾನೆ. ಓಕೆ. ಅವನು ಒಂದ್ ಸ್ವಲ್ಪ ಡಿಪ್ರೆಷನ್ ಆದಂಗ ಇದ್ ಮಾಡ್ತಾ ಇರ್ತಾನೆ ಯಾವಾಗ್ಲೂನುವೆ. ಅಂತ ಇಂಟ್ರೆಸ್ಟ್ ಇದ್ ಮಾಡಲ್ಲ. ಅವ್ನು ಯಾವ ತರ ಸಾಮಾನ್ಯವಾಗಿ ಅವ್ನು ಭರತ್ ಚಂದ್ ಅವ್ರದ್ದು ಪ್ರೋಗ್ರಾಮ್ ಬಂದಾಗ್ಲೆಲ್ಲ ಅವ್ರ ಪ್ರೋಗ್ರಾಮ್ ಕೇಳ್ತಾ ಇರ್ತಾನೆ ಅವನು ಇಷ್ಟವಾಗಿ. ಆದ್ರೂ ಈ ಒಂದ್ಸಲ ಸೈಲೆಂಟ್ ಆಗಿರ್ತಾನೆ, ಮೂಡಿ ತರ ಹೆಚ್ಚಿಗೆ ಯಾರ ಜೊತೆಲೂ ಬೆರೆಯಲ್ಲ. ಅಂದ್ರೆ ಸ್ವಭಾವತಃ ಅವ್ರು ಹಾಗೇನಾ ಅಥವಾ ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ಆತರ ಡಿಪ್ರೆಷನ್ ಗೊಳಗಾಗ್ತಾರೆ? ಸ್ವಭಾವತಃ ಸ್ವಲ್ಪ ಹಾಗೇನೆ. ಹಾಗಾಗಿ ಅವ್ರು ಹೇಗೆ ಅವ್ರನ್ನ ಪ್ರಿಪೇರ್ ಮಾಡ್ಬೇಕು ಅನ್ನೋದು ನಮಗೂ, ನಾವು ಏನು ಹೇಳಕ್ ಹೋಗಲ್ಲ. ತುಂಬಾ ಇದ್ದದ್ದು ಮೂಡಿ ಆಗ್ತಾನೆ. ಏನಾದ್ರು ಹೇಳಕ್ ಹೋದ್ರೆ ತಲೆ ಕೆಡಿಸ್ತೀರಾ ಅಂತ ಅಂತಾನೆ. ಅಂದ್ರೆ ಓದೋದ್ರಲ್ಲಿ ಡಲ್ ಇದ್ದಾರಾ ರಾಧಾ ಅವ್ರೆ? ಒಂದ್ 60% 70% ಗಂಟ ರೀಚ್ ಮಾಡ್ತಾನೆ ಮೇಡಮ್ ಅವನು. ನಿಮ್ಗೆ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ? ಆ ತರ ಏನಿಲ್ಲ, ಸದ್ಯ ಅಷ್ಟಾರು ಬಂದ್ರೆ ನೀಟಾಗಿ ಸಾಕು ಅನ್ನೋದೊಂದು ಇದು. ಇನ್ನೊಂದ್ ಸ್ವಲ್ಪ ಬಂದ್ರೆ ಈಗಿನ ಎಜುಕೇಶನ್ಗೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದೆಯಲ್ವಾ, ಒಂದ್ 80-85 ಆದ್ರೂ ಬಂದ್ರೆ ಒಂದ್ ಸ್ವಲ್ಪ ಬೆಸ್ಟ್ ಅನ್ನೋದು ನಮ್ಮಿದು. ಸೊ ಅವ್ರನ್ನ ಅಂದ್ರೆ ಮೂಡಿಯಾಗಿ ಯಾವಾಗ್ಲೂ ಇರ್ತಾರಲ್ಲ, ಅದರಿಂದ ಆಚೆ ತರಬೇಕು ಅಂತ ಹೇಳ್ತಾ ಇದ್ದೀರಿ. ಒಂದ್ಸರಿ ಭರತ್ ಚಂದ್ರ ಅವ್ರದ್ದು ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ಕೋತಾ ಇರ್ತೀನಿ. ಅವ್ರು ಎಲ್ಲಿ ಸಿಗ್ತಾರೆ ಅನ್ನೋದು ನಮ್ಗೂ ಅವ್ರ ನಂಬರು ಇಲ್ಲ. ಅದರಿಂದ ಒಂದ್ ಸ್ವಲ್ಪ ಹೇಳಿದ್ರೆ ನೋಡಿ. ಸಮಯ ನ್ಯೂಸ್ ಅಲ್ಲಿ ಅವ್ರನ್ನ ಕರ್ಸಿದೀವಿ, ನಿಮ್ಮಂತವ್ರು ಸಾಕಷ್ಟು ಜನ ಇದ್ದಾರೆ, ಹಾಗಾಗಿ ಇಲ್ಲೇ ಅದಕ್ಕೆ ಉತ್ತರ ಕೊಡ್ತಾರೆ. ಕೇಳಿ, ಕಾರ್ಯಕ್ರಮ ಆದ ನಂತರ ಅವ್ರ ನಂಬರ್ ಅನ್ನ ನಮ್ಮ ಹೆಲ್ಪ್ ಲೈನ್ ಕಾಲ್ ಮಾಡಿದ್ರೆ ನಿಮ್ಗೆ ನಂಬರ್ ಸಿಗುತ್ತೆ ಭರತ್ ಚಂದ್ರ ಅವ್ರದ್ದು, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈಗಲೇ ಒಂದು ಉತ್ತರ ಹೇಳ್ಬಿಡ್ತೇನೆ. ಬಹಳ ಪ್ರಾಮುಖ್ಯ ಅಂತಂದ್ರೆ ತಂದೆ ತಾಯಿಯಂದರು ಮನೆಯಲ್ಲಿ ಒಂದು ಅರ್ಧ ಗಂಟೆ ಫ್ಯಾಮಿಲಿ ಟೈಮ್ ಅಂತ ಕ್ರಿಯೇಟ್ ಮಾಡ್ಕೋಬೇಕು ದಿನ. ಈ ಫ್ಯಾಮಿಲಿ ಟೈಮ್ನಲ್ಲಿ ಅರ್ಧ ಗಂಟೆ ಮಕ್ಕಳ ಹತ್ರ ಎಲ್ಲರೂ ಮುಕ್ತವಾಗಿ ಮಾತಾಡಬೇಕು, ತಂದೆ ತಾಯಿರು ಮುಕ್ತವಾಗಿ ಮಾತಾಡಬೇಕು. ಇವತ್ತೇನಾಯಿತು ಅಂತ ಮಾತಾಡಬೇಕು. ನಮ್ಮ ಮಕ್ಕಳ ಸಮಗ್ರ ಬೆಳವಣಿಗೆಗೆ ಪೂರಕವಾಗಿದ್ದೇನು ಅಂತಂದರೆ ನಮ್ಮ ಫ್ಯಾಮಿಲಿ ಟೈಮ್ನಲ್ಲಿ ನಾವು ಮಾತಾಡಿದಂಥ ಕ್ವಾಲಿಟಿ. ಉದಾಹರಣೆಗೆ ಆ ಕ್ವಾಲಿಟಿ ಟೈಮ್ನಲ್ಲಿ ನಾವು ಮಕ್ಕಳಿಗೆ ಓದೋದು ಕಷ್ಟ ಇಲ್ಲ, ಚೆನ್ನಾಗಿ ಓದ್ಬೋದು, ಬಾಕಿಯವರು ಓದ್ತಾ ಇದ್ದಾರೆ, ಮತ್ತು ಎಲ್ಲವನ್ನೂ ಕೂಡ ಯಾವುದೋ ಒಂದು, ಈಗ ಉದಾಹರಣೆಗೆ ಎಷ್ಟೇ ಒಬ್ಬ ದಡ್ಡ ಇದ್ರು ಕೂಡ ಅದು ಯಾವುದೋ ಒಂದು ಘಟನೆಯಿಂದ ಮುಂದೆ, ಉದಾಹರಣೆಗೆ ಗೌತಮ ಬುದ್ಧ ಮರದ ಕೆಳಗೆ ಕೂತಾಗ ಜ್ಞಾನೋದಯ ಆಯಿತು. ಕೆಲವು ಮಕ್ಕಳಿಗೆ ದೇವಸ್ಥಾನದಲ್ಲಿ ಜ್ಞಾನೋದಯ ಆಗ್ಬೋದು, ಕೆಲವು ಮಕ್ಕಳಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಜ್ಞಾನೋದಯ ಆಗ್ಬೋದು ಅಲ್ವಾ. ಸಾವಿರಾರು ಮಕ್ಕಳನ್ನು ನೋಡಿದ್ದೇವೆ. ಅದರಿಂದಾಗಿ ಇದು ಇವತ್ತು ಹೀಗೆ ಅಂತ ಜಾತಕ ಬರೆಯೋಂಗಿಲ್ಲ ಹುಡುಗರದು. ಇವನು ಬಹಳ ಮೂಡಿ, ಇವನು ಬಹಳ ಡಿಪ್ರೆಷನ್ ಬರೆಯೋಗಿಲ್ಲ. ಅದು ಯಾವುದೋ ಒಂದು ಕಾರಣದಿಂದ ನಾಳೆ ದಿವಸ ಇಂಪ್ರೂವ್ ಆಗ್ಬೋದು. ಅಂತಂದರೆ ದಿನಕ್ಕೆ ಅರ್ಧ ಗಂಟೆಗಳ ಕಾಲ ಮಕ್ಕಳ ಹತ್ರ ನಾವು ಮುಕ್ತವಾಗಿ ಮಾತಾಡಬೇಕು, ಎಲ್ಲರೂ ಕೂಡ ಮನೆಯಲ್ಲಿ ಒಂದು ಟೈಮ್ ಹಾಕ್ಕೊಂಡು. ಆಮೇಲೆ ಇವತ್ತಿನಿಂದ ಮತ್ತೊಂದು ಪ್ರಾಬ್ಲಮ್ ಏನಂತಾರೆ, ಈ ಮಕ್ಕಳು ಈ ಕಾರ್ಯಕ್ರಮನ ತಾಯಿ ತಂದರು ನೋಡ್ತಾ ಇರ್ಬೋದು, ಮಕ್ಕಳಲ್ಲಿ ನೋಡ್ತಾ ಇದ್ದಾರೆ. ಅವ್ರು ಹೇಳಿದ ಒಂದು ಅಂಶ ಬಹಳ ಇಂಪಾರ್ಟೆಂಟು. ಇದಕ್ಕೆ ಬೇಕಾದಷ್ಟು ಪಬ್ಲಿಸಿಟಿ ಕೊಟ್ಟು ನೀವು ಭಾನುವಾರ ಮತ್ತೆ ಪುನಃ ಟೆಲಿಕಾಸ್ಟ್ ಮಾಡಿದ್ರೆ ಬಹುಶಃ ಮಕ್ಕಳು ಅದನ್ನು ನೋಡ್ತಾರೆ ಅನಿಸುತ್ತೆ. ನೀವು ಪಬ್ಲಿಸಿಟಿ ಕೊಡಬೇಕು, ಮಕ್ಕಳು ನೋಡಿ ಇದು ನೋಡಿ ಅಂತ ಪಬ್ಲಿಸಿಟಿ ಕೊಡಬೇಕು. ಆಮೇಲೆ ಬಹಳ ಇಂಪಾರ್ಟೆಂಟ್ ಅಂತಂದರೆ ನಾಳೆಯಿಂದ ಪ್ರಾರಂಭ ಮಾಡಿದ್ರು, ಬಹುಶಃ ನಾನು ತಿಳ್ಕೊಂಡಿದ್ದೀನಿ ಸೈನ್ಸಲ್ಲಿ ಓದ್ತಾ ಇದ್ದೇನೆ ಅಂತ, ತಾಯಿಯಂದರು ಸೈನ್ಸ್ ಓದುವ ಮಕ್ಕಳದ್ದು ತಾಯಿಯಂದ್ರದೇ ಪ್ರಾಬ್ಲಮ್ ಜಾಸ್ತಿ. ಈ ಕಾಮರ್ಸ್ ಓದೋರ್ಗೆ ಸಂತೋಷವಾಗಿರ್ತಾರೆ, ಆಯ್ತಲ್ಲ. ಅವರು ಏನು ಹೇಳ್ಬೇಕು, ನಾನು ಯಾವಾಗಲೂ ಹೇಳ್ತೇನೆ, ಯಾರಾದರೂ ಒಬ್ರು ಒಂಥರ ಬಿಹೇವ್ ಮಾಡ್ತಾರೆ ಅಂತಂದರೆ ಒಂದು ಅವ್ರು ಸೆಕೆಂಡ್ ಇಯರ್ PUC ಇರಬೇಕು, ಇಲ್ಲ ಅವ್ರ ಅಪ್ಪ ಅಮ್ಮ ಇರಬೇಕು ಅಂತ. ಅವ್ರು ಏನು ಜೋಕ್ ಹೇಳಿದ್ರು ನಗಾಡೋದಿಲ್ಲ, ಸೀರಿಯಸ್ ಆಗಿರ್ತಾರೆ, ಒಂದು ವರ್ಷ ಹಿಂಗಿರ್ತಾರೆ. ಅದರಿಂದಾಗಿ ಇವತ್ತಿನಿಂದ ಓದಕ್ಕೆ ಪ್ರಾರಂಭ ಮಾಡಿದ್ರು ಹುಡುಗ ಏನೂ ಕಾಲ ಮಿಂಚಿಲ್ಲ. ಇದಕ್ಕೊಂದು 7-8 ಗಂಟೆ ಕಾನ್ಸಂಟ್ರೇಷನ್ ಸಹಿತವಾಗಿ ಓದಿದ್ರೆ ಚೆನ್ನಾಗಿ ಮಾರ್ಕ್ ತೆಗಿಬೋದು. ಇನ್ನೂ ಒಂದು ಹೇಳ್ತೀನಿ, ಲಾಸ್ಟಿಗೆ ಓದಿದ್ದು ಬಹಳ ಚೆನ್ನಾಗಿ ನೆನಪಿರುತ್ತೆ ಕೊನೆ. ಆಮೇಲೆ ಒನ್ ಡೇ ಇಂಟರ್ನ್ಯಾಷನಲ್ ಆಗೋದು ಅಷ್ಟೇ ತಾನೆ, ಲಾಸ್ಟ್ಗೆ ತಾನೇ ಹೊಡಿತಾ ಇರೋದು ಇಷ್ಟು ವರ್ಷದಿಂದ, ನೀವು ನೋಡಿದ್ರಲ್ಲ. ಹೌದು. ಈಗ ಪೋಷಕರೊಬ್ರು ಮಾತನಾಡಿದ್ದಾರೆ, ಬನ್ನಿ ಅವ್ರು ಏನು ಹೇಳಿದ್ದಾರೆ ಅಂತ ಕೇಳೋಣ. ಟ್ಯೂಷನ್ ಅಂದರೆ ಬೇಕೇ ಬೇಕಂತ ಅನಿಸಿದೆ. ನಾನೀಗ ಏನು ಕೇಳ್ತಿದ್ದೇನೆ ಅಂದರೆ, ಪ್ರತಿಯೊಂದು ಮಕ್ಕಳಿಗೆ ಟ್ಯೂಷನಿನ ಅಗತ್ಯತೆ ಇದೆಯಾ? ಯಾಕಂತಂದರೆ ಮುಂಚೆ ಎಷ್ಟೋ ಮಕ್ಕಳು ಸ್ಟೇಟ್ ರ್ಯಾಂಕಲ್ಲಿ ಬಂದಿರ್ತಾರೆ, ಅಥವಾ ಮೆರಿಟ್ ತೊಗೊಂಡಿರ್ತಾರೆ, 99% ತೊಗೊಂಡಿರ್ತಾರೆ ಅಂತ ಎಷ್ಟೋ ಮಕ್ಕಳನ್ನ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಟ್ಯೂಷನ್ ಹೋಗಿಲ್ಲ, ನಾವು ಮನೆಯಲ್ಲೇ ಓದಿದ್ದೇವೆ ಹೇಳ್ತಾರೆ. ಆದರೆ ಇವತ್ತೇನಾಗಿದೆ ಹೇಳಿದರೆ ಪೇರೆಂಟ್ಸಿಗೆ ಕೂಡ ಅಂದರೆ ಒಂದು ಫ್ಯಾಷನ್ ಆಗಿ ಬಿಟ್ಟಿದೆ. ಯಾಕಂತ ಹೇಳಿದರೆ ಅಂದರೆ ನನ್ನ ಮಗು ಇಂಥ ಕಡೆ ಟ್ಯೂಷನ್ ಹೋಗ್ತದೆ, ಅಲ್ಲಿ ನಾನು 1000 ರೂಪೀಸು ಫರ್ ಮಂತ್ ಪೇ ಮಾಡ್ತಾನೆ. ಕೆಲವು ಕಡೆ ಇದೆ, ಉಡುಪಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ
3000 5000 ಕೂಡ ಅಂದರೆ ನರ್ಸರಿ LKG ಸ್ಟೂಡೆಂಟಿಗೆ ಕೂಡ ತಗೊಳ್ತಿದ್ದಾರೆ. ನನಗೆ ಅನಿಸಿದ ಪ್ರಕಾರ ಟ್ಯೂಷನ್ ಅಗತ್ಯನಾ ಮಕ್ಕಳಿಗೆ? ಯಾಕಂದರೆ ಟ್ಯೂಷನ್ ತಗೊಂಡ ಮಕ್ಕಳು ಮಾತ್ರ ಮೆರಿಟ್ ಬರುವುದಂತ ಅಲ್ಲ, ಯಾಕಂದರೆ ಮನೇಲಿ ಕೂಡ ಪೇರೆಂಟ್ಸ್ ಹೇಳಿಕೊಡ್ಬೋದು. ಹಾಗೆ ಅಂದರೆ ಟ್ಯೂಷನ್ ಬೇಕೇ ಬೇಕಾ ಮಕ್ಕಳಿಗೆ? ಯಾಕೆ ಹೇಳ್ತಿದ್ದೇನೆ ಅಂದರೆ, ಮಕ್ಕಳು ನೋಡಿ ಶಾಲೆಯಲ್ಲಿ ಇರ್ತಾರೆ, ಅಂದರೆ ಮನೆಗೆ ಬಂದ ಕೂಡಲೇ ಅವರನ್ನು ನಾವು ಒಂಥರ ಒತ್ತಡ ಅವರ ಮೇಲೆ, ಅರ್ಥ ಆಯ್ತಾ? ಅಂದರೆ ಬಂದು ಬ್ಯಾಗ್ ಇಡುವಷ್ಟು ಕೂಡ ಅವರಿಗೆ ಟೈಮ್ ಇರೋದಿಲ್ಲ. ಯಾಕಂದರೆ ಬಂದ ಕೂಡಲೇ ಏನು ಹೇಳ್ತೇವೆ, ಬ್ಯಾಗ್ದಿಲ್ಲ ಪಿದಡ್ದು ಟ್ಯೂಷನ್ ಪೋಲ, ಯಾಕಂದರೆ ಮಕ್ಕಳಿಗೆ ಅದು ತುಂಬ ಒತ್ತಡ ಬೀಳ್ತದೆ. ಜಯಪ್ರಕಾಶ್ ಅವರೇ, ಬ್ರೇಕ್ಗಿಂತ ಮುಂಚೆ ನಾನು ಅದೇ ಪ್ರಶ್ನೆ ಕೇಳಿದ್ದೆ. ಟ್ಯೂಷನ್ ತುಂಬಾ ಅಗತ್ಯತೆ ನಮ್ಮ ಮಕ್ಕಳಿಗೆ, ತುಂಬಾ ಮೆಕ್ಯಾನಿಕಲ್ ಅಂತ ಅನ್ಸ್ಬಿಡ್ತಾರೆ. ಅಗತ್ಯ ಅನ್ನೋದಕ್ಕಿಂತ ಪ್ರೆಸ್ಟೀಜ್ ಇಶ್ಯೂ ಆಗಿದೆಯೇನೋ ಅಂತ ಅನ್ಕೊಂತಾ ಇದ್ದೀನಿ ನಾನು. 5,000 ಕೊಟ್ಟು 10,000 ಕೊಟ್ಟು ಕಳಿಸ್ತಾ ಇದ್ದೀನಿ ಗೊತ್ತಾ ಅನ್ನೋ ತರ ಅವರು ಚೆನ್ನಾಗಿ ಹೇಳಿದ್ರು. ಆ ಬ್ಯಾಗ್ ತಂದು ಇಡೋದಕ್ಕಿಲ್ಲ, ಬ್ಯಾಗ್ ತಗೊಂಡು ಹೋಗ್ತಾರೆ ಅಂತ. ಅಲ್ರಿ, ಬದುಕೋದಕ್ಕೆ ಬಿಡ್ತಾ ಇಲ್ವಾ ಅಂತ? ಮಕ್ಕಳನ್ನ ಸಹಜವಾಗಿ ಬದುಕೋದಕ್ಕೆ, ಸಹಜವಾಗಿ ಜೀವನ ಇದೆ ಅಂತ ನನ್ನ ಪ್ರಕಾರ ಟ್ಯೂಷನ್ ಅಗತ್ಯ ಇಲ್ಲ. ಆದ್ರೆ ಟೀಚರು ಕೆಲವು, ಅಂದ್ರೆ ಎಲ್ಲಾ ಟೀಚರ್ಸ್ ಇರೋದಿಲ್ಲ, ಕೆಲವು ವಿದ್ಯಾರ್ಥಿಗಳು ಹೇಳಿದ್ದನ್ನ ಇಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಯಾರು ಟ್ಯೂಷನ್ ಮಾಡ್ತಾ ಇದ್ದಾರೆ ಆ ಲೆಕ್ಚರರ್ಸು ಅರ್ಧಂಬರ್ಧ ಪಾಠ ಮಾಡಿ ನೀವು ಟ್ಯೂಷನ್ಗೆ ಬನ್ನಿ ಉಳಿದಿದ್ ಮಾಡ್ತೀನಿ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂತ. ಸೊ ಈ ಪ್ರವೃತ್ತಿ ಕಡಿಮೆ ಆದ್ರೆ, ಅಲ್ರಿ ಅಷ್ಟಷ್ಟು ಒಳ್ಳೊಳ್ಳೆ ಸಂಬಳ ಕೊಡ್ತಾ ಇದಾರೆ. ಯಾವ ಪ್ರೊಫೆಷನಲ್ಲೂ ಸಿಗದೇ ಇರುವಷ್ಟು ಕೈ ತುಂಬಾ ಸಂಬಳ ಸಿಗ್ತಾ ಇದೆ ಅಂದಾಗ ನಾವು ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಅಂತ ಒಳ್ಳೆ ಪಾಠ ಸಿಕ್ಕಾಗ ಬೇಕಾಗಿಲ್ಲ. ಯಾಕಂದ್ರೆ ಪೋಷಕರ ಜೊತೆ ಜೀವನ ಕಳೀಲಿ. ಜೀವನ ನಾವು ಆಕ್ಚುಲಿ ಗೋಲ್ಡನ್ ಲೈಫ್ ಅಂತೀವಿ, ಆ ಗೋಲ್ಡನ್ ಲೈಫ್ ಎಲ್ಲ ಕಿತ್ಕೊಂಡು ಇದು ಯಾವ್ದೋ ತಗಡ ಲೈಫ್ ತರ ಮಾಡ್ಬಿಡ್ತಾ ಇದಾರೇನೋ ಅಂತ ಅನಿಸ್ತಾ ಇದೆ ನನಗೆ. ಬದುಕಿನಲ್ಲಿ ನನ್ನ ಪ್ರಕಾರ ಒಬ್ಬ ವ್ಯಕ್ತಿತ್ವ ವಿಕಸನ ತರಬೇತುದಾರನಾಗಿ ಓದ್ಬೇಕಾದ್ರೆ ಓದಿ, ಆಟ ಆಡೋಕ್ಕೂ ಸಮಯ ಕೊಟ್ಟು, ನಮ್ ಟಿವಿ ನೋಡೋಕ್ಕೂ ಸಮಯ ಕೊಟ್ಟು, ಅವ್ರಿಗೇನ್ ಇಷ್ಟ ಅದು ಮಾಡೋದಕ್ಕೆ ಬಿಡೋದನ್ನ ಕಲಿಯೋಣ, ಫ್ರೀಯಾಗಿ ಬಿಡಬೇಕು. ಇವತ್ತು ಎಷ್ಟೋ ಮಕ್ಳು ಹೇಗಾಗಿದ್ದಾರೆ ಗೊತ್ತಾ, ನಮ್ಗೆ ಪಾಠ ಹೇಳ್ಕೊಡ್ತಾರೆ, ನಾವು ಅವ್ರನ್ನ ಫ್ರೀ ಆಗಿ ಬಿಟ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ನಾನು ಓದ್ಕೋತೀನಿ, ನನಗೆ ಗೊತ್ತು, ಐ ನೋ ವೆನ್ ಟು ಸ್ಟಡಿ ಅಂತಾರೆ. ಈಗ ಅವ್ರಿಗೆ ಗೊತ್ತಿದೆ, ಈಗ ಮಕ್ಕಳು ಬುದ್ಧಿವಂತರಿದ್ದಾರೆ, ಅವ್ರಿಗೆ ನಾವು ಆ ಥರದ ವಾತಾವರಣ ನಿರ್ಮಾಣ ಮಾಡಬೇಕು. ಆ ವಾತಾವರಣ ನಿರ್ಮಾಣ ಮಾಡೋಣ. ಟ್ಯೂಷನ್ಗೆ ಅಂಟ್ಕೊಳ್ಳೋದ್ರಲ್ಲಿ ಅಷ್ಟೊಂದು ಅರ್ಥ ಇಲ್ಲ ಅಂತ ನನ್ನ ಒಂದು ಭಾವನೆ. ನೀವು ಕಾಫಿ ಮಾಡಕ್ಕೆ ಬರುತ್ತೆ ನಿಮ್ಗೆ, ಉಪ್ಪಿಟ್ಟು ಮಾಡಕ್ ಬರತ್ತೆ ನಿಮ್ಗೆ. ಇವಾಗ ನಾ ಹೇಳ್ತೀನಿ, ಇಲ್ಲೊಂದು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಹೋಗ್ಬಿಟ್ಟು ಉಪ್ಪಿಟ್ಟು ಮಾಡೋದು ಕಲೀರಿ ಅಂತ. ಏನ್ ಯೂಸ್ ಆಗತ್ತೆ ನಿಮ್ಗೆ? ಅದನ್ನ ಮನೆಯಲ್ಲೇ ಪ್ರಯೋಗ ಮಾಡಲ್ಲ. ಅಲ್ಲ, ನಿಮ್ ಮನೇಲಿ ಇನ್ನೂ ನಿಮ್ಮ ನೇಟಿವಿಟಿಯಿಂದ ಇನ್ನೂ ಚೆನ್ನಾಗಿ ಕಲಿತಾ ಇದ್ದೀರಾ. ಸ್ಕೂಲ್ಗೆ ಹೋಗ್ತಾ ಇರೋದೇನಕ್ಕೆ? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇಲ್ಲೇ ಸರಿ ಮಾಡ್ಕೊಳ್ಬಹುದು. ಸ್ಕೂಲಲ್ಲಿ ಕೆಲವು ಅವ್ರಿಗೆ ಪಾಠ ಅರ್ಥ ಆಗೋದಿಲ್ಲ, ಆಗೇನ್ ಮಾಡ್ಬೇಕು? ಕೆಲವು ಟೀಚರ್ಸ್ ಸರಿಯಾಗಿ ಹೇಳ್ಕೊಡಲ್ಲ. ನಾನಿವಾಗ 1000 ಸವಾಲ್ ಕಾ ಏಕ್ ಜವಾಬ್ ಅಂತೀವಲ್ಲ, ಯೂಟ್ಯೂಬ್ ಹೋಗಿ 9th ಸ್ಟ್ಯಾಂಡರ್ಡ್ ಅಂತ ಹಾಕಿ, 6th ಸ್ಟ್ಯಾಂಡರ್ಡ್ ಅಂತ ಹಾಕಿ, ಪಾಠದ ಹೆಸರು ಹಾಕಿ, ಆ ಪಾಠನ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತಾರೆ. ತಂದೆ ತಾಯಿ ಕೇಳಿ, ತಂದೆ ತಾಯಿ ಗೊತ್ತಿಲ್ವಾ? ಗೊತ್ತಿಲ್ಲದೆ ಇರೋದಕ್ಕೆ ಹೋಗಿ ಪರವಾಗಿಲ್ಲ. ಇವಾಗ ನನ್ಗೆ ಇದೊಂದು ಗೊತ್ತಿಲ್ಲ ಮೇಡಮ್, ನನ್ಗೆ ಇದು ಗೊತ್ತಿಲ್ಲ ಅಂತ ಹೋಗ್ಬಿಟ್ಟು ಯಾವ್ದಾದ್ರು ಟೀಚರ್ ಹತ್ರ ಹೇಳಿ ಖುಷಿಯಾಗಿ ಹೇಳ್ಕೊಡ್ತಾರೆ. ಈಗಿನ ಕಾಲದಲ್ಲಿ ಸಿಟಿ ಮಕ್ಕಳು ಯೂಟ್ಯೂಬ್ ನೋಡ್ತಾರೆ. ಅವ್ರು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಕೇಳಿ. ಇವಾಗ ಶಾಲೆಗಳಲ್ಲಿ ಟೀಚರ್ಸ್ ಇದ್ದಾರೆ, ಟೀಚರ್ಸ್ ನಾವು ಕಾಯ್ತಾ ಇರ್ತೀವಿ, ಬಂದ್ರಯ್ಯ ಯಾರೋ ಡೌಟ್ ಕೇಳಿ ಅಂತ. ಕ್ಲಾಸ್ ಆಚೆ ಕಡೆ ಬನ್ನಿ ಕೇಳಿ ಅಂದ್ರೆ ಬರಲ್ಲ. ಅವ್ರು ಬಂದ್ ಕೇಳಿದಾಗ ನಮ್ಗೆ ಇನ್ನೂ ವಿಗರ್ ಇಂದ ಇನ್ನಷ್ಟು ಚೆನ್ನಾಗಿ ಹೇಳ್ಕೊಡ್ಬೇಕು ಅನ್ನೋ ಒಂದು ಯೋಚನೆ ಬರುತ್ತೆ. ಟೀಚರ್ಸ್ ಫ್ರೀ ಹಾರ್ ಏನಿರ್ತಾರೆ ಅಂತ ಟೈಮ್ ಅಲ್ಲಿ ನಾವು ನಮ್ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಬೇಕು. ಮ್ಯಾಮ್, ನೀವು ಯಾವುದೇ ಟೀಚರು ಇಲ್ಲಿ ತನಕ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಯಾವುದೇ ಟೀಚರ್ ಹತ್ರ ಹೋಗ್ಬಿಟ್ಟು ನೀವು ನನ್ಗೆ ಇದು ಡೌಟ್ ಇದೆ ನನ್ಗೆ ಹೇಳ್ಕೊಡ್ತೀರಾ ಅಂದ್ರೆ ಬೇಜಾರು ಇಲ್ವೇ ಇಲ್ಲ. ಅಯ್ಯೋ ಬಾಪ್ಪ ಅಂತ ಆ ಖುಷಿಯಿಂದ ನಾವು ಹೋಗ್ತೀವಿ. ಇಲ್ಲ ಸರ್, ಹಂಗೆ ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ಅದು ಒಳ್ಳೆ ಟೀಚರ್ಸ್ ಲಕ್ಷಣ, ಅದು ಇಲ್ಲ ಅಂತ ಹೇಳಲ್ಲ. ಆದ್ರೆ ಈಗಿನ ಸ್ಕೂಲಲ್ಲಿ ನಿಮ್ಗೆ ಇಲ್ಲ ಸರ್, ನಾ ಹೇಳ್ತೀನಿ ಕೇಳಿ, ಯಾಕಂದ್ರೆ ಸ್ವಂತ ಅನುಭವ ಆಗಿದೆ, ಆಸ್ ಎ ಪೇರೆಂಟ್ ಆಗಿದೆ. ಹೇಳ್ತೀನಿ, ಟೀಚರ್ಸ್ ಎಲ್ಲ ಕಮರ್ಷಿಯಲ್ ಜನರಲ್ ಎಲ್ಲಾ ಟೀಚರ್ ಜನರಲೈಸ್ ಮಾಡ್ತಾ ಇಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಗಲ್ಲಿಲಿ ಸ್ಕೂಲ್ ಆಗಿ, ಗಲ್ಲಿ ಇದ್ರಾಗಿ ಎಂತ ಪ್ರತಿಷ್ಠಿತ ಸ್ಕೂಲಲ್ಲೇ ನಿಮ್ ಮಕ್ಕಳನ್ನ ನೀವು ಓದಿಸಿದ್ರು ಕೂಡ ಟೀಚರ್ಸ್ ಹೇಗಿರ್ತಾರೆ ಅಂದ್ರೆ ಗೈಡ್ ತಗೊಂಬಂದ್ ಪಾಠ ಮಾಡ್ತಾರೆ. ಮ್ಯಾಥ್ಸ್ ಕೇಳಿ, ಮ್ಯಾಥ್ಸ್ ಬರ್ದು ಬಿಟ್ಟು ಅದನ್ನ ನೋಡ್ಕೊಂಡು ಅವ್ರು ಬರೀತಾರೆ, ಎಕ್ಸ್ಪ್ಲೈನ್ ಮಾಡಕ್ ಅವ್ರಿಗೆ ಬರೋದಿಲ್ಲ. ಅಂತ ಸಮಯದಲ್ಲಿ ನಮಗೂನು ICSE ಸಿಲೆಬಸ್ ಓದೋ ಮಕ್ಳು ಇರ್ತಾರೆ, ಮ್ಯಾಥ್ಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಮ್ಯಾಥ್ಸ್ ನಮಗೆ ಹೇಳ್ಕೊಡಕ್ ಬರೋದಿಲ್ಲ. ಆಗ ಏನ್ ಮಾಡ್ಬೇಕು ಸರ್? ನಾನು ಹೇಳ್ತೀನಿ ಕೇಳಿ ನೋಡಿ, ಜಯನಗರ ಶೈಕ್ಷಣಿಕ ಸಮಿತಿ ಅಂತ ಇದೆ. ಅದರಲ್ಲಿ 600 ಜನ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾವು ಇದು 5:30 6:30 7 ಗಂಟೆ ತನಕ ಉಚಿತವಾಗಿ ನಿಮ್ಗೆ ಏನ್ ಅರ್ಥ ಆಗ್ಲಿಲ್ಲ, ಬಯಾಲಜಿ, ಸೈನ್ಸ್, ಮ್ಯಾಥ್ಸ್ ಎಲ್ಲದನ್ನು ಹೇಳ್ಕೊಡ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದು ಭಾಗ ಆಗಿದ್ದೀನಿ. ಆದ್ರೆ ನಾನು ಹೇಳ್ತಾ ಇರೋದೇನು, ಈ ತರ
ಪ್ರತಿಯೊಂದು ಏರಿಯಾಲಿ ದೊಡ್ಡವರಿದ್ದಾರೆ ಇರೋದನ್ನ ಯೂಸ್ ಮಾಡ್ಕೊಳ್ಬೇಕು, ಎಲ್ಲಿ ಇಲ್ಲ ಆ ರೀತಿ ಟೀಚರ್ಸೇ ಕ್ರಿಯೇಟ್ ಮಾಡ್ಬೇಕು. ಮ್ಯಾಮ್ ಕ್ರಿಯೇಟ್ ಮಾಡೋದು ಕಷ್ಟ ಇಲ್ಲ. ನಿಮ್ಮ ಮನೆ ಅಕ್ಕಪಕ್ಕ ಜನ ಇದ್ದಾರೆ, ಎಲ್ಡರ್ಲಿ ರಿಟೈರ್ಡ್ ಅವ್ರು ಇದ್ದಾರೆ, ಅವ್ರಿಗೆಲ್ಲ ಗೊತ್ತಿರತ್ತೆ. ಅವ್ರಿಗೆ ಮನೆಯಲ್ಲಿ ಅವರ ನಾಲೆಜ್ ನ ಪ್ರದರ್ಶನ ಮಾಡ್ಕೊಳಕ್ ಆಗ್ತಾ ಇರಲ್ಲ. ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಇರೋರ್ಗೆ ಸರ್ ನೀವು ಸೈಂಟಿಸ್ಟ್, ದಯವಿಟ್ಟು ಇದೊಂದು ಹೇಳ್ಕೊಡ್ತೀರಾ ಅಂತ ಕೇಳಿ ತುಂಬಾ ಖುಷಿಯಾಗಿ ಹೇಳ್ಕೊಡ್ತಾರೆ. ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ವೀಕ್ಷಕರ, ಈಗ ಪುಟ್ಟದೊಂದು ಬ್ರೇಕ್ ತಗೊಳ್ತಾ ಇದೀವಿ. ಬ್ರೇಕ್ ನ ಬಳಿಕ ಒಂದು ಜಾಹೀರಾತು ಕಾರ್ಯಕ್ರಮ ಆರಂಭ ಆಗುತ್ತೆ. ಅದಾದ ನಂತರ ಮತ್ತೆ ಇದೇ ಕಾರ್ಯಕ್ರಮ 12 ಗಂಟೆಗೆ ಮುಂದುವರಿಯುತ್ತೆ. ಈಗ ಒಂದು ಬ್ರೇಕ್.